ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಿಮ್ಮೆಲ್ಲರಿಗೂ ನಮ್ಮ ಹಾರ್ದಿಕ ಸ್ವಾಗತ. ಹೌದು ವೀಕ್ಷಕರೇ, ರಾಯಬಾಗ ಮತಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಸಿಕ್ಕಿದ್ದು ಸ್ಥಳೀಯ ಜನರ ಬಹುಕಾಲದ ಬೇಡಿಕೆಗಳು ಇದೀಗ ನಿಜವಾಗುತ್ತಿವೆ. ರಾಯಬಾಗ ಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಹೊಳೆ ಅವರಿಂದ ಹಲವು ಮಹತ್ವದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. ಮೊದಲಿಗೆ ರಾಯಬಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ರಸ್ತೆ ಕಾಮಗಾರಿ ಚಿಂಚಲಿ ಪಟ್ಟಣದ ಜನರಿಗೆ ಬಹು ಪ್ರಯೋಜನಕಾರಿಯಾಗಲಿದೆ ಎಂದು ಸ್ಥಳೀಯರು ಸಂತೋಷ ವ್ಯಕ್ತಪಡಿಸಿದರು. ಬಹುಕಾಲದಿಂದ ರಸ್ತೆ ಹದಗೆಟ್ಟಿದ್ದರಿಂದ ಜನರು ತೊಂದರೆ ಅನುಭವಿಸುತ್ತಿದ್ದರು. ಇದೀಗ ಹೊಸ ರಸ್ತೆ ನಿರ್ಮಾಣದಿಂದ ಸಂಚಾರ ಸುಗಮವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಮತ್ತು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಅಂಕುಶಂಗ ಜಾಧವ, ಕದ್ದು ಜಾಧವ, ಸಂಜು ಮೈಶಾಲೆ, ಧರೆಪ್ಪ ಗಣಿ, ಭಾಸ್ಕರ ಕೋಳಿಗುಡ್ಡೆ ಸೇರಿದಂತೆ ಚಿಂಚಲಿ ಪಟ್ಟಣದ ಹಲವಾರು ಗಣ್ಯರು ರಸ್ತೆ ಭೂಮಿ ಪೂಜೆಯಲ್ಲಿ ಭಾಗವಹಿಸಿ ಅಭಿವೃದ್ಧಿ ಕಾರ್ಯಕ್ಕೆ ಶುಭ ಹಾರೈಸಿದರು. ಸ್ಥಳೀಯ ಜನರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಇದೇ ವೇಳೆ ಚಿಂಚಲಿ ಪಟ್ಟಣದಲ್ಲಿ ಮತ್ತೊಂದು ಪ್ರಮುಖ ಕಾರ್ಯಕ್ರಮವೂ ನಡೆಯಿತು. ಮಾದಿಗ ಸಮುದಾಯದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಸುಮಾರು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಮುದಾಯ ಭವನಕ್ಕೆ ಶಾಸಕರು ಅಡಿಗಲ್ಲು ಸಮಾರಂಭ ನೆರವೇರಿಸಿದರು. ಈ ಸಮುದಾಯ ಭವನ ನಿರ್ಮಾಣವಾದ ಬಳಿಕ ಸ್ಥಳೀಯರಿಗೆ ಸಭೆಗಳು, ಸಮುದಾಯ ಕಾರ್ಯಕ್ರಮಗಳು ಹಾಗೂ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಲು ಉತ್ತಮ ಸೌಲಭ್ಯ ದೊರೆಯಲಿದೆ. ಸಮುದಾಯದ ಮುಖಂಡರು ಹಾಗೂ ಸ್ಥಳೀಯರು ಈ ಯೋಜನೆಗೆ ಸಂತೋಷ ವ್ಯಕ್ತಪಡಿಸಿ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಇದರ ಜೊತೆಗೆ ಭಾವನಸೌದಕ್ಕಿ ಗ್ರಾಮದಲ್ಲಿಯೂ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದರು. ಈ ರಸ್ತೆ ನಿರ್ಮಾಣವಾದ ಬಳಿಕ ಗ್ರಾಮಸ್ಥರಿಗೆ ಸಂಚಾರ ಸುಲಭವಾಗಲಿದ್ದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇನ್ನು ರಾಯಬಾಗ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿಯೂ ಮಹತ್ವದ ಯೋಜನೆಗೆ ಚಾಲನೆ ನೀಡಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ನಿಗಮ ನಿಯಮಿತ ವತಿಯಿಂದ ಪೊಲೀಸ್ ಸಿಬ್ಬಂದಿಗೆ ವಸತಿ ಗೃಹ ನಿರ್ಮಾಣ ಕಾಮಗಾರಿಗೆ ಅಡಿಗಲ್ಲು ಸಮಾರಂಭ ನೆರವೇರಿಸಲಾಯಿತು. ಪೊಲೀಸ್ ಸಿಬ್ಬಂದಿಗೆ ಉತ್ತಮ ವಸತಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಈ ಯೋಜನೆ ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಯಬಾಗ ಕ್ಷೇತ್ರದ ಶಾಸಕರು ದುರ್ಯೋಧನ ಐಹೊಳೆ ಅವರೊಂದಿಗೆ ಅಥಣಿಯ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಅಧಿಕಾರಿಗಳು ಮಾತನಾಡಿ, ಪೊಲೀಸ್ ಸಿಬ್ಬಂದಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಎಂದು ಹೇಳಿದರು. ಒಟ್ಟಿನಲ್ಲಿ ರಾಯಬಾಗ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳು ಆರಂಭವಾಗಿದ್ದು ಜನರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ರಸ್ತೆ, ಸಮುದಾಯ ಭವನ ಹಾಗೂ ಪೊಲೀಸ್ ವಸತಿ ಗೃಹಗಳಂತಹ ಯೋಜನೆಗಳು ಸ್ಥಳೀಯ ಅಭಿವೃದ್ಧಿಗೆ ಮತ್ತಷ್ಟು ಬಲ ನೀಡಲಿವೆ ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ. ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. పేడే అక్కడితో ಈಗ ಚಿಂಚಲಿ ಗ್ರಾಮದ ನಮ್ಮ ಆರಾಧ್ಯ ದೇವಿ ತಾಯಿ ಶಕ್ತಿ ದೇವತೆಯಾದ ಮಾಯಕದೇವಿ ಪಾರ್ಕ ಹಣಿಮಣಿದು ಇವತ್ತು ಚಿಂಚಲಿ ಗ್ರಾಮದಿಂದ ಕೂಡಿ ರಸ್ತೆ 1.5 ಕೋಟಿ ವಿಶೇಷ ಅನುದಾನದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಅದಕ್ಕೆ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ನಾಯಕರಾದಂಥ ಅಂಕುಶನ ಜಾಧವ್ ಅವರು ಮತ್ತು ಕಂದುವಣ್ಣ ಜಾಧವ್ ಅವರು ಮತ್ತು ಈ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜು ಡಂಗ್ ಅವರು ಮತ್ತು ಗ್ರಾಮದ ಎಲ್ಲ
ಹಿರಿಯರು ಯುವಕರು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕುತ್ಕೊಂಡು ಈ ಭೂಮಿ ಪೂಜೆ ಮಾಡಿದೆವು. ಅದಕ್ಕೆ ಗ್ರಾಮದ ಹಿರಿಯರಿಗೆ ಯುವಕರಿಗೆ ಕೈ ಮುಗಿದು ನನ್ನ ವಿನಂತಿ ಏನಂದ್ರೆ ತಾವೆಲ್ಲರೂ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡ್ಕೊರಿ. ನಾ ಅದಕ್ಕೆ ಬದ್ದದೀನಿ. ಮತ್ತು ಸೈಡ್ಗೆ ಏನೈತಿ ಎಲ್ಲರೂ ಆ ಕಡೆ 3 ಫುಟ್ ಈ ಕಡೆ 3 ಫುಟ್ ಜಾಗ ಕೊಟ್ಟ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡ್ಕೊರಿ ಅಂತಂದು ಈ ಗ್ರಾಮದ ಎಲ್ಲ ಹಿರಿಯರಿಗೆ ಯುವಕರಿಗೆ ನಾವು ವಿನಂತಿ ಮಾಡ್ತೀವಿ. ಸರ್ ಚಿಕ್ಲಿ ಪಟ್ಟಣದ ಸರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಸರ್. ಇನ್ನೂ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ನೋಡ್ರಿ, ಜಾಗ ನೀವು ಜಾಗ ನಾಳೆ ಕೊಡಿಸ್ರಿ, ನಾಳೆ ಬಸ್ ಸ್ಟ್ಯಾಂಡ್ ಕಟ್ತಾರೆ. ಸರ್ ನಾವು ಬಸ್ ಸ್ಟ್ಯಾಂಡ್ ಇಲ್ಲಿ ಹೇಳ ನೀವು ಕೇಳೋರಿಗೆ ಹೇಳ್ಬೇಕಲ್ಲ. ಮತ್ತೆ ಜಾಗ ನೀವು ಇಲ್ಲೇ ಅವ್ರದ್ರಿ ಹೇಳಿ ಕೊಡಿಸಿರ್ಲಿ ಜಾಗ, ನಾಳೆ ಕಡಿಸ್ತೀನಿ. ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳು ಇಲ್ಲ ಸರ್. ಅದೇ ರೀ, ಜಾಗ ನೀವು ಕೊಡಿಸ್ಬೇಕು. ಗೌರ್ಮೆಂಟ್ ಇಂಥ ಸ್ಕೂಲ್ಗಳು ಸರ್ ಸ್ಕೂಲ್ಗಳಿಗೆ ನಾ MLA ಆದಂದ್ರೆ ಅವು ಸ್ಲ್ಯಾಬ್ ಕಾಣತ್ತಾವ. ಹಾಂ ಸರ್. ಇಲ್ಲ ಈಗ ಆಗಿದಾವೆ ಸರ್. ಮೊದಲೆಲ್ಲ ಹಂಚಿನ ಎಲ್ಲ ಇನ್ನೂ ಆಗ್ಬೇಕಾದ್ರೆ ಮಾಡಿಸ್ತಾರೋ. ಈಗಂತೂ 2.5 ವರ್ಷ ಆತು. ಈಗ ಕಾಂಗ್ರೆಸ್ ಸರ್ಕಾರ ರೂಪಾಯಿನ ಕೊಡುವಾರು. ಸುಮ್ಮನೆ ನಾವು ಹಿಂಗೆ ಹಿತ್ತಲ ಬಾಗಿಲು ಹಿಂಗೆ ಸುತ್ತಾಕ್ ಇಲ್ಲಿ ಸರ್ ಇಲ್ಲಿ ಆಗಬೇಕಾಗಿದೆ. ಬರೋಬ್ಬರು ಹಾಂ ಸರ್. ಎಷ್ಟು ಕೋಟಿ? 10 ಕೋಟಿ ಟೆಂಡರ್ ಆಗೈತೆ. ಹಾಂ ಸರ್. ಅಳಗೋಡಿಯಿಂದ ಹಾಂ ಸರ್. ಚಿಂಚಿಲ್ ತಕ್ಕ 10 ಕೋಟಿ ಟೆಂಡರ್ ಆಗೈತೆ. ಹಾಂ ಸರ್. ರಸ್ತೆ 1.5 ಕೋಟಿ ವಿಶೇಷ ಅನುದಾನದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಅದಕ್ಕೆ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ನಾಯಕರಾದಂಥ ಅಂಕುಶನ ಜಾಧವ್ ಅವರು ಮತ್ತು ಸಂದುವನ ಜಾಧವ್ ಅವರು ಮತ್ತು ಈ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜು ಡಂಗ್ ಅವರು ಮತ್ತು ಗ್ರಾಮದ ಎಲ್ಲ ಹಿರಿಯರು ಯುವಕರು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕುತ್ಕೊಂಡು ಈ ಭೂಮಿ ಪೂಜೆ ಮಾಡಿದೆವು. ಅದಕ್ಕೆ ಗ್ರಾಮದ ಹಿರಿಯರಿಗೆ ಯುವಕರಿಗೆ ಕೈ ಮುಗಿದು ನನ್ನ ವಿನಂತಿ ಏನಂದ್ರೆ ತಾವೆಲ್ಲರೂ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡ್ಕೊರಿ. ನಾ ಅದಕ್ಕೆ ಬದ್ದದೀನಿ. ಮತ್ತು ಸೈಡ್ಗೆ ಏನೈತಿ ಎಲ್ಲರೂ ಆ ಕಡೆ 3 ಫುಟ್ ಈ ಕಡೆ 3 ಫುಟ್ ಜಾಗ ಕೊಟ್ಟ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡ್ಕೊರಿ ಅಂತಂದು ಈ ಗ್ರಾಮದ ಎಲ್ಲ ಹಿರಿಯರಿಗೆ ಯುವಕರಿಗೆ ನಾವು ವಿನಂತಿ ಮಾಡ್ಕೊತೀವಿ. ಸರ್ ಚಿಕ್ಲಿ ಪಟ್ಟಣದ ಸರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಸರ್. ಇನ್ನೂ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ನೋಡ್ರಿ, ಜಾಗ ನೀವು ಜಾಗ ನಾಳೆ ಕೊಡಿಸ್ರಿ, ನಾಳೆ ಬಸ್ ಸ್ಟ್ಯಾಂಡ್ ಕಟ್ತಾರೆ. ಸರ್ ನಾವು ಬಸ್ ಸ್ಟ್ಯಾಂಡ್ ಇಲ್ಲಿ ಹೇಳ ನೀವು ಕೇಳೋರಿಗೆ ಹೇಳ್ಬೇಕಲ್ಲ. ಮತ್ತೆ ಜಾಗ ನೀವು ಇಲ್ಲೇ ಅವ್ರದ್ರಿ ಹೇಳಿ ಕೊಡಿಸಿರ್ಲಿ ಜಾಗ, ನಾಳೆ ಕಡಿಸ್ತೀನಿ. ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳು ಇಲ್ಲ ಸರ್. ಅದೇ ರೀ, ಜಾಗ ನೀವು ಕೊಡಿಸ್ಬೇಕು. ಗೌರ್ಮೆಂಟ್ ಇಂಥ ಸ್ಕೂಲ್ಗಳು ಸರ್ ಸ್ಕೂಲ್ಗಳಿಗೆ ನಾ MLA ಆದಂದ್ರೆ ಅವು ಸ್ಲ್ಯಾಬ್ ಕಾಣತ್ತಾವ. ಹಾಂ ಸರ್. ಇಲ್ಲ ಈಗ ಆಗಿದಾವೆ ಸರ್. ಮೊದಲೆಲ್ಲ ಹಂಚಿನ ಎಲ್ಲ ಇನ್ನೂ ಆಗ್ಬೇಕಾದ್ರೆ ಮಾಡಿಸ್ತಾರೋ. ಈಗಂತೂ 2.5 ವರ್ಷ ಆತು. ಈಗ ಕಾಂಗ್ರೆಸ್ ಸರ್ಕಾರ ರೂಪಾಯಿನ ಕೊಡುವಾರು. ಸುಮ್ಮನೆ ನಾವು ಹಿಂಗೆ ಹಿತ್ತಲ ಬಾಗಿಲು ಹಿಂಗೆ ಸುತ್ತಾಕ್ ಇಲ್ಲಿ ಸರ್ ಇಲ್ಲಿ ಆಗಬೇಕಾಗಿದೆ. ಬರೋಬ್ಬರು ಹಾಂ ಸರ್. ಎಷ್ಟು ಕೋಟಿ? 10 ಕೋಟಿ ಟೆಂಡರ್ ಆಗೈತೆ. ಹಾಂ ಸರ್. ಅಳಗೋಡಿಯಿಂದ ಹಾಂ ಸರ್. ಚಿಂಚಿಲ್ ತಕ್ಕ 10 ಕೋಟಿ ಟೆಂಡರ್ ಆಗೈತೆ. ಹಾಂ ಸರ್. ಥ್ಯಾಂಕ್ ಯು.